ಶಾಲೆ ಮುಂದೆ ಬೋರ್ಡ್ ಇಲ್ಲ ನಮ್ಮ ಹತ್ರ, ನೋ ಪಾರ್ಕಿಂಗ್ ಇಲ್ಲ, ಟೂ ವೀಲರ್ ಪಾರ್ಕಿಂಗ್ ಇಲ್ಲ. ಕೆಲವು ಕಡೆ ಮಾಡಿದ್ದಾರೆ, ಅದನ್ನ ಆಲ್ಟರ್ನೇಟ್ ಮಾಡೋಕ್ಕೂ ಹೇಳಿದಿಲ್ಲ. ಇವರು AC ನಮ್ಮ SP ಅವರು ಕೂಡ ಒಪ್ಕೊಂಡಿದ್ದಾರೆ. 4 ವೀಲರ್ಸ್ಗಳಿಗೆ ಇಲ್ಲ. ಸರ್, ಸಿಟಿ ಒಳಗಡೆ ಹೆವಿ ಟ್ರಾಫಿಕ್ ವೆಹಿಕಲ್ಸ್ಗೆ ಏನು ಕೆಲಸ? ಯಾಕೆ ನಾವು ರೆಗ್ಯುಲೇಟ್ ಮಾಡಿಲ್ಲ? ನಮ್ಮ ಮಾರ್ಕೆಟ್ ಮುಂದೆನೂ ಬರ್ತಾ ಇದೆ, ಶಾಲೆ ಮುಂದೆನೂ ಬಸ್ ಹೋಗ್ತಾ ಇದೆ, ಲಾರಿ ಹೋಗ್ತಾ ಇದೆ. ಯು ಆರ್ ನಾಟ್ ಸಪೋಸ್ ಟು ಅಲೋ HTVs ಇನ್ಸೈಡ್ ದ ಟೌನ್. ಸಿಟಿ ಒಳಗೆ 4 ವೀಲರ್ ಹೋಗಬೇಕು. 4 ವೀಲರ್ HTVs ಬಸ್ಸಸ್. ಅದಕ್ಕೆ ನಾವು ರಾತ್ರಿ ಹೊತ್ತು ನೀವು ನೋಡಿ ಟಾಟಾದ ಎಷ್ಟು ವೆಹಿಕಲ್ಗಳು ಪಾರ್ಕಿಂಗ್ ಮಾಡಿದ್ದಾರೆ, ಹೆಂಗೆ ಅಲೋ ಮಾಡಿದ್ದೀವಿ ನಾವು? ಅವ್ರು ಕರೆಸಿ ಮಾತಾಡಿ SP ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ಆಮೇಲೆ ಪ್ರೈವೇಟ್ ಬಸ್ಗಳು ಅಷ್ಟೇ. ಪ್ರೈವೇಟ್ ಬಸ್ಗಳಿಗೆ ನೋಟಿಫೈಡ್ ರೂಟ್ ಅಂತ ಇರುತ್ತೆ, ಅವ್ರು ಅಲ್ಲೇ ಹೋಗಬೇಕು, ಇನ್ನೊಂದು ರೂಟ್ ಚೇಂಜ್ ಮಾಡೋಂಗೇ ಇಲ್ಲ. ಅವ್ರ ಮೇಲೆ ಕೇಸ್ ಫೈಲ್ ಮಾಡ್ಬೋದು. RTO ಅವ್ರಿಗೂ ಡೈರೆಕ್ಷನ್ ಕೊಟ್ಟಿದ್ದೀನಿ. ಸಿಟಿ ಒಳಗಡೆ ಯಾವುದೇ ಕಾರಣಕ್ಕೂ ದೊಡ್ಡ ಪ್ರಮಾಣದ ಲಾರಿ ಬಸ್ಸು, ಮೊನ್ನೆ ನೋಡ್ತೀನಿ 8 ವೀಲ್ ದೊಡ್ಡ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಹಿಂದೆ ಕರೆ ಮಾಡಿ. ದೊಡ್ಡ 11 ಗಂಟೆಯಲ್ಲಿ ಬೆಳಗ್ಗೆ ನಾನು ಆಫೀಸ್ 10:30ಗೆ ಹೋಗ್ತಾ ಇದ್ದೀನಿ, ಟ್ರಾಫಿಕಲ್ಲಿ ನಿಂತಿದೆ ಅದು. ಯು ನಾಟ್ ಸಪೋಸ್ ಟು ಅಲೋ. ಯಾವಾಗ ಏನು ಮಾಡಬೇಕು? ನಾನು ಹೇಳಿದೆ ಪೊಲೀಸರಿಗೆ, ದೇರ್ ಇಸ್ ಎ ಟೈಮ್ ಲಿಮಿಟ್. 8 ಗಂಟೆ ಒಳಗಡೆ HTVs ಒಳಗಡೆ ಎಂಟರ್ ಆಗಬಾರ್ದು ಸಿಟಿ ಒಳಗಡೆ. ಇಂಪ್ಲಿಮೆಂಟ್ ಮಾಡಿಲ್ಲ. 4 ಗಂಟೆ ಮಕ್ಕಳು ಹೋಗ್ತಾರೆ ಶಾಲೆಗಳಿಂದ, ನೀವು ಬಸ್ಗಳು ಬಿಟ್ಕೊಂಡ್ರೆ ಹೆಂಗೆ? ನಾನು ಹೇಳಿದೆ ಪ್ರೈವೇಟ್ ಬಸ್ಗಳು ಬರ್ತಾರೆ ಟಾಟಾದವರು, ಪಿಕಪ್ ಆ್ಯಂಡ್ ಡ್ರಾಪ್ ಅಷ್ಟೇ. ನೀವು ಪಿಕಪ್ ಮಾಡಿ ಡ್ರಾಪ್ ಮಾಡಿ, ವಾಪಸ್ ನೀವು ಹೋಗಿ ಔಟ್ಸ್ಕರ್ಟ್ಸ್ ಆಫ್ ದ ಸಿಟಿನಲ್ಲಿ ಪಾರ್ಕ್ ಮಾಡಬೇಕು. ವಿಶ್ವೇಶ್ವರಯ್ಯ ಸ್ಟೇಡಿಯಂ ಹತ್ರ ಜಾಗ ಇದೆ ಸರ್, ಮಾಡ್ಕೋತೀವಿ ಅಂದರೆ ಮಾಡ್ಕೊಳ್ಳಿ ಅಂತಂದೆ. ಬಟ್ ಬೇರೆ ಕಡೆ ಔಟ್ಸ್ಕರ್ಟ್ಸಲ್ಲೇ ಮಾಡಬೇಕು. ಸರ್ವಿಸ್ ರೋಡ್ ಬೇಕಾದಷ್ಟಿದೆ, ಹೋಗಿ ಆಚೆಗೆ. ಒಳಗಡೆ ಯಾಕೆ ಬರ್ತೀರಿ? ಅದರಿಂದ ಪರಿಸರ ಮಾಲಿನ್ಯ ಆಗ್ತಾ ಇಲ್ವಾ? ಧೂಳಷ್ಟು ಬರ್ತಾ ಇಲ್ವಾ ನಮ್ಮ ರಸ್ತೆಗಳಲ್ಲಿ? ನೀವು ಚಿಕ್ಕಬಳ್ಳಾಪುರ ರೋಡ್ಗೆ ಹೋಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ನಿಂತ್ಕೊಳ್ಳೋಕ್ಕಾಗಲ್ಲ ನಿಮಗೆ, ಅಲ್ಲಿ ಅಷ್ಟು ಧೂಳು. ಈಗ ಡಲ್ಟಿಂದ ಕೆಲಸ ಶುರು ಮಾಡಿದ್ದೀವಿ. 4 ವೀಲರ್ಸ್ಗಳಿಗೆ ಒಂದು ಸ್ಪೆಸಿಫೈ ಆಗಿ ಜಾಗ ನಾವು ಕೊಡ್ತಾ ಇದ್ದೀವಿ. ಅಲ್ಲಿ 4 ವೀಲರ್ಸ್ನೇ ಪಾರ್ಕ್ ಮಾಡಬೇಕು, 2 ವೀಲರ್ಸ್ ಇನ್ನೊಂದು ಕಡೆ ಪಾರ್ಕ್ ಮಾಡಬೇಕು, ಆಲ್ಟರ್ನೇಟಿವ್ಸ್ ಪಾರ್ಕಿಂಗ್ ಮಾಡಬೇಕು ಅಂತ ಒಂದು ಡಿಸಿಷನ್ ಆಲ್ರೆಡಿ ತಗೊಂಡಿದೆ, ಇಂಪ್ಲಿಮೆಂಟ್ ಮಾಡ್ತೀವಿ ಸರ್.